ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ದಿನಕ್ಕೊಂದು ಅಡಿಗೆಯಲ್ಲಿ ಬನ್ಸ್ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು 12 ಬಾಳೆಹಣ್ಣು ತೊಗೊಂಡಿದ್ದೇನೆ, ಹಣ್ಣಾಗಿರೋದು. ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳುವ. ಈಗ ಇದಕ್ಕೆ ನೀರೆಂತ ಸೇರಿಸಬೇಡಿ, ಹಾಗೆ ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ನೈಸ್ ಆಗಿದೆ ಇದೀಗ ಒಂದು ಪಾತ್ರೆಗೆ ನಾವು ಅದು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಹಾಕ್ತಾ ಇದೆ. ನೋಡಿ ಎಷ್ಟು ಗಟ್ಟಿ ಇದೆ ಅಲ್ವಾ? ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ತುಂಬ ಹಾಕಿದರೆ ಮತ್ತೆ ಹಿಟ್ಟು ಸಹ ಜಾಸ್ತಿ ಬೇಕಾಗ್ತದೆ. ನಾನಿಲ್ಲಿ ಇವತ್ತು ಇದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಸ್ವಲ್ಪ ಸೋಡಾವನ್ನು ಹಾಕ್ತಾ ಇದ್ದೇನೆ. ಉಬ್ಬು ಬೇಕು ಅಂದರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ನೀವು ಸ್ವಲ್ಪ ಒಂದು 4-5 ಗಂಟೆ ಅದನ್ನು ಮೊದಲೇ ಕಲಸಿ ಇಟ್ಟರೆ ಬೇಗ ಉಬ್ಬಿ ಬರ್ತದೆ, ಚೆನ್ನಾಗಿ ಉಬ್ಬಿ ಬರ್ತದೆ. ಈಗ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳುವ. ನೋಡಿ, ಅದರ ನೀರು ಬಿಡ್ತಾ ಇದೆ. ನಾವು ಆಗಾಗ ಸ್ವಲ್ಪ ಸ್ವಲ್ಪ ಮೈದಾವನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಈ ಹದ ಅಂದರೆ ನಾನು ಬೆಳಿಗ್ಗೆ ತಿಂಡಿಗೆ ಮಾಡಲಿಕ್ಕೆ ಅಂತ ಬನ್ಸ್ ಮಾಡೋದು ಅಂತ ಅಂದ್ಕೊಂಡು ಒಂದು ದಿವಸ ನೈಟೇ ಇದನ್ನು ಕಲಸಿ ಇಟ್ಟಿದ್ದೆ. ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈಗ ಅದನ್ನು ಹಾಗೆ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀವಿ. ನಾವು ಹೇಗೆ ಪೂರಿ ಮಾಡ್ತೇವೆ ಹಾಗೆ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀವಿ. ಎಲ್ಲಾದರೂ ನಿಮಗೆ ಕೈಗೆ ಅಂಟುತ್ತಾ ಇದೆ, ಲಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಹಿಟ್ಟು ಬೇಕಾದರೆ ಹಚ್ಕೊಂಡು ನೀವು ಲಟ್ಟಿಸ್ಕೊಳ್ಬೋದು. ಇನ್ನು ಇದನ್ನು ಕರೆದ್ರೆ ನಮ್ಮ ಬನ್ಸ್ ರೆಡಿ ಆಗ್ತದೆ. ಇಲ್ಲೀಗ ನಂದು ಬನ್ಸ್ ಸಹ ಆಯಿತು, ರೆಡಿ ಆಯಿತು. ಬನ್ಸ್ ರೆಡಿಯಾಗಿದೆ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ತೆಂಗಿನಕಾಯಿ ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿ, ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಗಂಧರಿ ಮೆಣಸು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ನೋಡಿ ನಮ್ಮ ಚಟ್ನಿ ಸಹ ರೆಡಿ ಆಯಿತು. ಈಗ ಬನ್ಸ್ ಮತ್ತು ಚಟ್ನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಾಗ್ತದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.